ಏನು ಬಿಡೋಣ ಬಿಡೋಣ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಯಾವುದು ಕರೆಕ್ಟಾಗಿ ನಮಗೆ ಡಾಕ್ಯುಮೆಂಟ್ ಸಿಕ್ಕಲಿಲ್ಲ, ಕೆಲವೆಲ್ಲ ನ್ಯೂನತೆಗಳು ಕಂಡು ಬಂದಿದೆ. ಅದರಿಂದ ಮತ್ತೊಮ್ಮೆ ಇವತ್ತು ಬೆಳಗ್ಗೆನೂ ಸಹ ಬಂದು ನಾವು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ ನಾವು ಚೆಕ್ ಮಾಡಿದ್ದೆಲ್ಲ ಏನೇನು ನ್ಯೂನತೆಗಳು ಕಂಡು ಬಂದಿದೆಯೋ ಅದೆಲ್ಲ ಸರಿ ಅಂತ ತಿಳಿದ ಮೇಲೆ ಸೀಸ್ ಮಾಡಿ ಅಂತ ಹೇಳಿದ್ದಾರೆ. BCPNDT ಆ್ಯಕ್ಟ್ ಪ್ರಕಾರ ಅಲ್ಟ್ರಾಸೌಂಡ್ ಮೆಷಿನ್ನು ಸೀಸ್ ಮಾಡ್ತಾ ಇದ್ದೀವಿ. ಆ್ಯಸ್ ಪರ್ KPMA ಆ್ಯಕ್ಟ್ ನಾವು ಏನು ಡಾಕ್ಯುಮೆಂಟ್ ಕೇಳಿದ್ರು ಅವರು ಸರ್ವಿಸ್ ಕೊಡುವಾಗ ಆ ಸರ್ವಿಸ್ ಡಾಕ್ಯುಮೆಂಟ್ಸ್ನ ನಮಗೆ ತೋರಿಸ್ಬೇಕು ಕಾನೂನುಬದ್ಧವಾಗಿ. ಕೆಲವು ಡಾಕ್ಯುಮೆಂಟ್ಸ್ ಅವರು ಕೊಟ್ಟಿಲ್ಲ, ನಮಗೆ ಕೇಳಿದರು ಸಹ. ಅವರ ಹತ್ರ ಇದೆಯೋ ಇಲ್ವೋ ನಮಗದು ಗೊತ್ತಿಲ್ಲ. ನಮಗದು ತಲುಪಿಲ್ಲದೆ ಇರೋದ್ರಿಂದ ನಮ್ಮ ರೈಟ್ ಸಮಯದಲ್ಲಿ ಈಗ ನಾವು ಬಂದಿರೋದಾಗ ಅದರಿಂದ ನಮಗೆ ಅದು ಅಧಿಕಾರ ಇರುತ್ತೆ. ಅವರ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತಲೇ ನಾವು ಬರ್ಕೊಂಡು ಸೀಸ್ ಮಾಡ್ತೀವಿ. ಏನು ಬೈಟಪ್ಪ ಬಿಡೋಣ ಬಿಡೋಣ ಏನಾದ್ರು ತೊಂದರೆ ಇದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಂದು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಎಷ್ಟು ಜನ ಬರೀರಿ ಸ್ವಇಚ್ಛೆಯಿಂದ ಮನೆಗೆ ತೆರಳುತ್ತಿದ್ದೇವೆ ಅಂತ. ನೀವು ಆ ಥರ ಬರೆದ್ರೆ ಡಾಕ್ಯುಮೆಂಟೇಶನ್ ಮಾಡಿ ಪ್ರಾಬ್ಲಮ್ ಆಗಲ್ಲ. ಕ್ಯಾಂಡಲ್
ಹಾಕು ಸರ್ ಇದು ಬರಬೇಕು ಹಾಕೋ ಸರ್ ಕರೆಕ್ಟ್ ಇದು ಹಾಕೋ ತಿರ್ಸಿ ಸಾಕಲ್ವಾ ಸರ್ ನಾವು ನಿನ್ನೆ ಸಂಜೆ ಇನ್ಸ್ಪೆಕ್ಷನ್ಗೆ ಅಂತ ಬಂದ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಸ್ಕ್ರೂಟಿನಿ ಮಾಡೋದಕ್ಕೆ ಆಗ ಒಂದು 2-3 hours ಮಾಡಿದ್ದೀವಿ. ನಮಗೆ ಕೆಲವು ಸ್ಕ್ಯಾನಿಂಗ್ದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಲಿಲ್ಲ. ಆ್ಯಸ್ ಪರ್ ಡಾಕ್ಯುಮೆಂಟ್ ಅವ್ರು ಏನು ಮೇಂಟೈನ್ ಮಾಡಬೇಕು ಅದು ಆಗಿರಲಿಲ್ಲ. ಸೊ ಅದರಿಂದ ಅದೆಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಸ್ವಲ್ಪ ಹಾಸ್ಪಿಟಲ್ ಡಾಕ್ಯುಮೆಂಟೇಷನ್ ಪರ್ಟೇನಿಂಗ್ ಟು KPMA ಆ್ಯಕ್ಟ್ ಎಲ್ಲ ನಾವು ಪರಿಶೀಲಿಸ್ದು. ಯಾವುದು ಕರೆಕ್ಟಾಗಿ ನಮಗೆ ಡಾಕ್ಯುಮೆಂಟ್ ಸಿಕ್ಕಲಿಲ್ಲ, ಕೆಲವೆಲ್ಲ ನ್ಯೂನ್ಯತೆಗಳು ಕಂಡು ಬಂದಿದೆ. ಅದರಿಂದ ಮತ್ತೊಮ್ಮೆ ಇವತ್ತು ಬೆಳಗ್ಗೆನೂ ಸಹ ಬಂದು ನಾವು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ ನಮ್ಮ ಸ್ಟೇಟ್ನಿಂದ PCPNDT ಇದರಿಂದ PD RCH ಅವರು ವಿಸಿಟಿಗೆ ಬಂದಿದ್ದರು. ಮತ್ತೊಮ್ಮೆ ಅವ್ರ ಜೊತೆ ಬಂದು ನಮ್ಮ DH ಅವ್ರ ಜೊತೆ ಬಂದು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ ನಾವು ಚೆಕ್ ಮಾಡಿದ್ದೆಲ್ಲ ಏನೇನು ನ್ಯೂನತೆಗಳು ಕಂಡು ಬಂದಿದ್ದೆಯೋ ಅದೆಲ್ಲ ಸರಿ ಅಂತ ತಿಳಿದ ಮೇಲೆ ಸೀಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು PCPNDT ಆ್ಯಕ್ಟ್ ಪ್ರಕಾರ ಅಲ್ಟ್ರಾಸೌಂಡ್ ಮೆಷಿನ್ನು ಸೀಸ್ ಮಾಡ್ತಾಯಿದ್ದೀವಿ. ಮತ್ತು KPMA ಆ್ಯಕ್ಟ್ ಪ್ರಕಾರ ಕೆಲವು ದಾಖಲೆಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲದ್ದು ಸರ್ವಿಸ್ ಕೊಟ್ಟಿರೋದು ಯಾವುದನ್ನು ನಾವು ಕೇಳಿದಾಗ ನಮ್ಗೆ ತೋರಿಸ್ತಿರೋದ್ರಿಂದ ತಾತ್ಕಾಲಿಕವಾಗಿ ಈಗ ನಾವು KPMA ಆ್ಯಕ್ಟ್ ಪ್ರಕಾರ ಹಾಸ್ಪಿಟಲ್ನ ಸಸ್ಪೆಕ್ಷನ್ ಏನಿಲ್ಲ. ಆ್ಯಸ್ ಪರ್ KPMA ಆ್ಯಕ್ಟ್ ನಾವು ಏನು ಡಾಕ್ಯುಮೆಂಟ್ ಕೇಳಿದ್ರು ಅವರು ಸರ್ವಿಸ್ ಕೊಡುವಾಗ ಆ ಸರ್ವಿಸ್ ಡಾಕ್ಯುಮೆಂಟ್ಸ್ನ ನಮಗೆ ತೋರಿಸ್ಬೇಕು ಕಾನೂನುಬದ್ಧವಾಗಿ. ಹೇಳಿದ್ನಲ್ಲ, ನಮ್ಮ KPMA ಆ್ಯಕ್ಟ್ ಪ್ರಕಾರ ಅವರು ಹೇಗೆ ಸರ್ವಿಸ್ ಕೊಡ್ತಾರೋ ನಾವು ಏನು ಡಾಕ್ಯುಮೆಂಟ್ಸ್ ಕೇಳ್ತೀವೋ ಅದನ್ನು ಅವ್ರು ಪ್ರೊಡ್ಯೂಸ್ ಮಾಡಬೇಕು. ಕೆಲವು ಡಾಕ್ಯುಮೆಂಟ್ಸ್ ಅವರು ಕೊಟ್ಟಿಲ್ಲ, ನಮಗೆ ಕೇಳಿದರು ಸಹ. ಅವರ ಹತ್ರ ಇದೆಯೋ ಇಲ್ವೋ ನಮಗದು ಗೊತ್ತಿಲ್ಲ. ನಮಗದು ತಲುಪಿಲ್ಲದೆ ಇರೋದ್ರಿಂದ ನಮ್ಮ ರೈಟ್ ಸಮಯದಲ್ಲಿ ಈಗ ನಾವು ಬಂದಿರೋದಾಗ ಅದರಿಂದ ನಮಗೆ ಅದು ಅಧಿಕಾರ ಇರುತ್ತೆ. ಅವರ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತಲೇ ನಾವು ಬರ್ಕೊಂಡು ಸೀಸ್ ಮಾಡ್ತೀವಿ.